ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಫಾಸ್ಟಾಗಿ ಮೂವ್ ಆಗೋವಂಥ ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು 6 ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 0.75 mm. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಲಾಕ್ ಅಂದರೆ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒಂದು ಸತಿ ನೀವು ಚೆಕ್ ಮಾಡ್ಬೋದು. ನೋಡಿ, 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಈ 2 ಚೈನ್ನ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಮತ್ತೆ ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇವಾಗ ಚೈನ್ ಹಾಕೋಬೇಕು. 1 2 ಚೈನ್ ಹಾಕ್ಕೊಂಡು ಈ ಚೈನು ಸಹ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. 2 ಚೈನು 4 ಚೈನು 2 ಚೈನು ಈ ರೀತಿ ಹಾಕ್ಕೊಂಡೆ. ಸುಕ್ಕೇನಾದರೂ ಬಂದಿದ್ದರೆ ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಬೀಡನ್ನ ತಗೋತಾ ಇದ್ದೀನಿ. ಇಲ್ಲಿ ಸಣ್ಣದು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇರೋದು. ನಿಮಗೆ ಬೇಕು ಅಂದರೆ ನಾರ್ಮಲ್ ಕುಚ್ಚು ಬೀಡನ್ನ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ನಾನು ಆವಾಗಲೇ ಹೇಳ್ದಂಗೆ ಬೀಡನ್ನ ಎಲ್ಲಿ ಪರ್ಚೇಸ್ ಮಾಡ್ತೀನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡೆ. ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ಲ್ಯಾಂಟಾಗಿ ಬರಬೇಕು. ಇವಾಗ ನಾವು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಇವಾಗ ಇಲ್ಲಿ ಏನು ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ 2 ಮತ್ತು 2 ಮತ್ತು ಇವಾಗ ಸೇಮ್ ಡಬಲ್ ಕ್ರೋಶೆಗೆ ನಾವು ಇನ್ನೂ ಒಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ನೀವು ಚೂಸ್ ಮಾಡ್ಕೋಬೋದು. ಕ್ಲಾಸಸ್ಗೆ ಫೀ ಇರುತ್ತೆ, ಯಾವುದೇ ರೀತಿ ಫ್ರೀ ಕ್ಲಾಸಸ್ ಇರೋದಿಲ್ಲ. ಮತ್ತು ಇವಾಗ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ 2 2 ಮತ್ತು ಡಬಲ್ ಕ್ರೋಶೆ ಮತ್ತು ಇವಾಗ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ 7 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ, ಅಂದರೆ 7 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟ್ರೈಟಾಗಿಟ್ಟು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶೆ ಹಾಕಿ ಲಾಕನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಈ ರೀತಿ ಬರುತ್ತೆ. ಸೊ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಬೀಡ್ ಹಾಕಿದ್ಮೇಲೆ ಆ ಡಬಲ್ ಕ್ರೋಶೆ ಫುಲ್ಲು ಫಿಲ್ ಆಗೋವರೆಗೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ವರ್ಕ್ ಮಾಡಬೇಕಾದ್ರೆ ಫೈನಲ್ ಲುಕ್ಕು ನಮಗೆ ಫ್ಲಿಪ್ ಆಗಿಬಿಡುತ್ತೆ ಡಿಸೈನು. ಸೊ ಇವಾಗ ಒಂದು ಸಣ್ಣ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಇವಾಗ ಡಿಸೈನ್ ಟರ್ನ್ ಮಾಡ್ಕೊಳ್ಳೋಣ, ಅಂದರೆ ಸೀರೆನೇ ನಾವು ಟರ್ನ್ ಮಾಡ್ಕೊಳ್ಳೋಣ. ಸೀರೆ ಟರ್ನ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಹೋಲ್ ಥರ ಕಾಣಿಸುತ್ತಲ್ವ, ಇಲ್ಲಿ ಚೈನ್ ಥರ ನೋಡಿ. ಫಸ್ಟು ಚೈನ್ಗೆ ಬೀಡನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ. ಬೀಡನ್ನ ಯಾವುದೇ ಕಾರಣಕ್ಕೂ ಲಾಕ್ ಮಾಡ್ಕೊಂಡಿಲ್ಲ, ನಾನು ಡೈರೆಕ್ಟಾಗೇ ಲಾಕ್ ಮಾಡ್ತಿರೋದು. ಲಾಕ್ ಆದಮೇಲೆ ಮತ್ತೆ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಫಸ್ಟು ಸ್ಲ್ಯಾಂಟಿಂಗ್ ಆರ್ಚ್ನ ಯೂಸ್ ಮಾಡಿದ್ದು, ಬೀಡ್ ಸೈಜ್ ಬೇರೆ, ಇವಾಗ ಯೂಸ್ ಮಾಡ್ತಾ ಇರೋ ಬೀಡ್ ಸೈಜು ಬೇರೆ. ಇವಾಗ ನಾನು ಮತ್ತೆ ಬೀಡನ್ನ ಹಾಕ್ಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗೆ ನೋಡಿ ಇಲ್ಲಿ ಹೋಲ್ ಥರ ಕಾಣಿಸುತ್ತಲ್ವ, ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಬೀಡ್ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ನಾನು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ನಾನು ಯೂಸ್ ಮಾಡ್ತಾ ಇರೋ ಬೀಡ್ ಸೈಜ್ ಬಂದು 3 mm ಅಲ್ಲಿ 0 ಸೈಜು, ಹಾಗೆ ನೆಕ್ಸ್ಟ್ ಸೈಜ್ ಏನು ಬರುತ್ತೆ ಆ ಸೈಜಲ್ಲಿ ಬೀಡನ್ನ ತೊಗೊಂಡಿರೋದು. ಮತ್ತೆ ಬೀಡ್ ಹಾಕಿ ನೆಕ್ಸ್ಟ್ ಲೂಪ್ಗೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ.
ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಲೂಪ್ಗೆ ಲಾಕ್ ಮಾಡ್ಕೊಳ್ಳಿ. ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಒಂದೊಂದು ಎಳೆ ದಾರಗಳು ಸಿಕ್ಕಾಕೊಳ್ಳುತ್ತೆ. ಲಾಕ್ ಮಾಡಿಕೊಂಡು ಮತ್ತೆ ನಾನು ಬೀಡನ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಚೈನ್ ಥರ ಕಾಣಿಸುತ್ತೆ ಅಲ್ವಾ, ಲೂಪ್ ಥರ, ಇಲ್ಲಿಗೆ ಲಾಕ್ ಮಾಡೋದು. ಲಾಕ್ ಆದಮೇಲೆ ಮತ್ತೆ ಇನ್ನೂ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಇಲ್ಲಿ ಲೂಪ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಇವಾಗ ಕೊನೆ ಬೀಡು ಎಲ್ಲಿಗೆ ಹಾಕೋಬೇಕು ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಆ 2 ಚೈನ್ಗೆ ಎರಡನೇ ಚೈನ್ ಅಂದರೆ ಸೆಕೆಂಡ್ ಚೈನ್ಗೆ ನೋಡಿ ಇಲ್ಲಿ ಈ ಥರ ಲೂಪ್ ಕಾಣಿಸುತ್ತಲ್ವ, ಇಲ್ಲಿಗೆ ನಾವು ಲಾಕನ್ನು ಮಾಡ್ಕೋಬೇಕು. ಟೋಟಲಾಗಿ ನಮಗಿಲ್ಲಿ 7 ಬೀಡ್ಸ್ ಬರುತ್ತೆ. ಮತ್ತು ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಡಿಸೈನ ಸೀದಾ ಸೈಡ್ಗೆ ತಗೋತಾ ಇದ್ದೀನಿ. ತಗೊಂಡು ಫಸ್ಟ್ ಬೀಡ್ ಏನಿದೆ ಅಲ್ವಾ, ಸೊ ಈ ಫಸ್ಟ್ ಬೀಡನ್ನ ಕೆಳಗಡೆಗೆ ನೀಡಲ್ನ ಹಾಕಿ 3 ಚೈನ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ನೆಕ್ಸ್ಟ್ ಬೀಡನ್ನ ಕೆಳಗಡೆಗೆ ನೀಡಲ್ನ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳೋಣ, ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನಾನು 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವೇನು ಸಿಂಗಲ್ ಕ್ರೋಶೆಗೆ ಮಾಡಿದ್ವಲ್ವ, ಅದೇ ಸಿಂಗಲ್ ಕ್ರೋಶೆಗೆ 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಇದನ್ನು ನೆಕ್ಸ್ಟ್ ಬೀಡನ್ನ ಕೆಳಗಡೆಗೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಮತ್ತೆ ನಾನು 3 ಚೈನ್ ತಗೋತಾ ಇದ್ದೀನಿ. ಇವಾಗ ಲಾಕ್ ಮಾಡಿದ್ದೆ ಅಲ್ವ, ಅದೇ ಲಾಕ್ಗೆ ನಾನು 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದು ಚಿಕ್ಕದಾಗಿ ಪಿಕಾಟ್ ಥರ ಕಾಣಿಸುತ್ತೆ. ಇದನ್ನು ನಾನು ನೆಕ್ಸ್ಟ್ ಬೀಡನ್ನ ಕೆಳಗಡೆಗೆ ನೀಡಲ್ನ ಹಾಕಿ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ 3 ಚೈನ್ ಹಾಕಿ ಅದೇ ಲಾಕ್ಗೆ ನಾವು 3 ಚೈನ್ನ ಲಾಕ್ ಮಾಡೋ ಅಂಥದ್ದು. ಸೊ ಇದು ಡಬಲ್ ಕ್ರೋಶೆ ಮಾಡಿ ನಾವು ಪಿಕಾಟ್ನ ಮಾಡ್ತಾ ಇದ್ವಿ, ಅಂದರೆ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ 3 ಚೈನ್ನ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋತೀವಲ್ವ ಪಿಕಾಟ್ ಸ್ಟಿಚ್ನ ಮಾಡೋದಕ್ಕೆ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಲಾಕ್ ಅಂದರೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆಗೆ 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇವಾಗ ನೆಕ್ಸ್ಟ್ ಬೀಡನ್ನ ಕೆಳಗಡೆಗೆ ನೀಡಲ್ನ ಹಾಕಿ ಒಂದು ಲಾಕ್, ಒಂದು ಸಿಂಗಲ್ ಕ್ರೋಶೆ ಮತ್ತು ಲಾಕ್ ಎರಡು ಒಂದೇ ಸ್ಟಿಚ್ಚೇ. ಮತ್ತು 3 ಚೈನ್ ಹಾಕ್ಕೊಂಡು ಇವಾಗ ಲಾಕ್ ಮಾಡಿದ್ವಿ ಅಲ್ವಾ, ಅಂದರೆ ಸಿಂಗಲ್ ಕ್ರೋಶೆ, ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡೋಣ. ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಆದಮೇಲೆ ಸೊ ಇವಾಗ ನೆಕ್ಸ್ಟು ಬೀಡನ್ನ ಕೆಳಗಡೆಗೆ ಲಾಕ್ ಮಾಡ್ಕೋಬೇಕು. ಇದು ಲಾಸ್ಟ್ ಬೀಡು, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದೇ ಲಾಕ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಈ ರೀತಿ ಕಾಣಿಸುತ್ತೆ. ಕೊನೆ ಒಂದು ಬೀಡು ನಮಗೆ ಖಾಲಿ ಇದೆ ಅಂತ ಕಾಣಿಸುತ್ತೆ. ಸೊ ಈ ಕೊನೆ ಒಂದು ಬೀಡ್ಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. 2 ರೀತಿ ನಾವು ವರ್ಕ್ ಮಾಡ್ಕೋಬೋದು. ಇವಾಗ ಫಸ್ಟ್ ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ ನಾನು. ನೋಡಿ, ಇವಾಗ ಈ ಲಾಕ್ ಇತ್ತಲ್ವ, ಈ ಲಾಕ್ಗೆ ಈ ರೀತಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಂಡು ನಾವು ಲಾಕ್ ಮಾಡಿದ್ವಿ ಅಲ್ವ, ಅದೇ ಲಾಕ್ಗೆ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಇದು ಒನ್ ಟೈಪು. ಇವಾಗ ಇದನ್ನು ಈ ರೀತಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಆರ್ಚಲ್ಲಿ ಇನ್ನೊಂದು ಟೈಪು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ, ಆರ್ಚು ನಮಗೆ ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ಮತ್ತೆ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಇಲ್ಲಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 2 ಚೈನ್ ಹಾಕೋಬೇಕು. ಇಲ್ಲಿ 2 ಚೈನ್ನ ಹಾಕೋದು ಏನಕ್ಕೆ ಅಂತ ಅಂದರೆ, 2 ಆರ್ಚ್ ಮಧ್ಯೆ ನಾವು ಕುಚ್ಚು ಕಟ್ತೀವಲ್ವ, ಕುಚ್ಚು ಆರ್ಚ್ಗಳ ಹತ್ತಿರ ಬರಬಾರ್ದು, ಸ್ವಲ್ಪ ಗ್ಯಾಪ್ ಕೊಡಲಿ ಅಂತ ಹೇಳಿ ಈ ರೀತಿ ಕುಚ್ಚನ್ನ ಅಕ್ಕಪಕ್ಕ 2 ಚೈನ್ನ ಎಕ್ಸ್ಟ್ರಾ ಹಾಕೋತೀವಿ. ಸೊ ನೋಡಿ, ಇದು ಈ ರೀತಿ ಕಾಣಿಸುತ್ತೆ.
ಇವಾಗ ನಾನು ಮತ್ತೆ ಬೀಡನ್ನ ತಗೋತಾ ಇದ್ದೀನಿ. ಸೊ ಈ ಆರ್ಚ್ ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತೀನಿ ನಾನು. ಫಸ್ಟ್ ಆರ್ಚ್ ಯಾವ ಥರ ಮಾಡಿದ್ವಿ ಅಲ್ವಾ, ಸ್ಲ್ಯಾಂಟಿಂಗ್ ಆರ್ಚು, ಅದೇ ಥರ ಎಲ್ಲನೂ ನಾವು ಮಾಡ್ಕೊಳ್ಳೋದು. ಬಟ್ ಇಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತ. ನೋಡಿ ಇಲ್ಲೂ ಅಷ್ಟೇ ದಾರ ತೆಗೊಂಡು ನಾನಿವಾಗ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಡಬಲ್ ಕ್ರೋಶೇನ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆ ಮಾಡೋ ಜಾಗದಲ್ಲಿ ನೀವು ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಡಬಲ್ ಕ್ರೋಶೆ ಮಾಡಿದ್ರೆ ಈ ರೀತಿ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ರೆ ಈ ರೀತಿ ದಾರ ತೆಗೆದು ಮೇಲೆ ಈ ಥರ ಎತ್ಕೊಂಡು ಆಮೇಲೆ ಎರಡರಲ್ಲಿ ಒಂದು ಮಾಡಬೇಕಾಗತ್ತೆ. ಬಟ್ ಟ್ರಿಬಲ್ ಕ್ರೋಶೆ ಮಾಡಬೇಕಾದ್ರೆ ಎಲ್ಲೂ ಕೂಡ ಜಾಸ್ತಿ ನೀಡಲ್ನ ಲಿಫ್ಟ್ ಮಾಡೋದಿಲ್ಲ, ಹಾಗೆ ನಾವು ಒಂದೊಂದೇ ಪಾಯಿಂಟ್ನ ಲಿಫ್ಟ್ ಮಾಡಿ ಮಾಡೋದಲ್ವ, ಇಷ್ಟೇ ಲೆಂತಲ್ಲೇ ಬರುತ್ತೆ. ಮತ್ತು 2 ಚೈನ್ ಹಾಕ್ಕೊಂಡು ಇವಾಗ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಅದೇ ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆ. ಸೊ ಮೊದಲನೇ ಆರ್ಚ್ಗೆ ಯಾವ ಒಂದು ಕೌಂಟಿಂಗಲ್ಲಿ ನಾವು ಮಾಡಿರ್ತೀವಿ ಅಲ್ವಾ, ಸೆಕೆಂಡ್ ಆರ್ಚು ಕೂಡ ಅದೇ ಕೌಂಟಿಂಗಲ್ಲೇ ನಾವು ವರ್ಕ್ ಮಾಡ್ಕೋಬೇಕು. ಕೌಂಟಿಂಗ್ಸ್ನ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ, ಯಾಕಂದರೆ ಡಿಸೈನ್ದು ಫೈನಲ್ ಲುಕ್ಕು ವೇರಿಯೇಷನ್ ಬಂದುಬಿಡುತ್ತೆ. ಸ್ಟಿಚಸ್ಸು ಅಷ್ಟೇ, ಒಂದು ಆರ್ಚ್ಗೆ ಕಡಿಮೆ ಹಾಕಿ ಒಂದು ಆರ್ಚ್ಗೆ ಜಾಸ್ತಿ ಹಾಕಬೇಡಿ. ಎಲ್ಲದಕ್ಕೂ ಒಂದೇ ಕೌಂಟಿಂಗಲ್ಲಿ ಸ್ಟಿಚಸ್ನ ಮಾಡಿಕೊಂಡಾಗ ನಮಗೆ ಔಟ್ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಇವಾಗಲೂ ಅಷ್ಟೇ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ಗೆ ನಾವು 7 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿಕೊಂಡು ಇವಾಗೇನು ನಾವು ಒಂದು ಬೀಡನ್ನ ತಗೊಂಡು ಡಿಸೈನ್ನ ಟರ್ನ್ ಮಾಡ್ಕೋತೀವಿ, ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿಯೇ. ಸೊ ಇಲ್ಲಿ ಪ್ರತಿ ಡಬಲ್ ಕ್ರೋಶೆ ಮೇಲೆ ಕಾಣೋ ಹೋಲ್ ಗ್ಯಾಪ್ಗೆ ಒಂದೊಂದೇ ಬೀಡನ್ನ ನಾನು ಲಾಕ್ ಮಾಡ್ತಾ ಬರ್ತೀನಿ. ಈ ಒಂದು ಆರ್ಚ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಆರ್ಚ್ ಫೈನಲ್ ಎಂಡಿಂಗು ಇನ್ನೊಂದು ಥರ ತೋರಿಸ್ತೀನಿ ಅಂತ ಹೇಳಿದೆ, ಸೊ ಹಾಗಾಗಿ ಸೊ ಬೀಡ್ ಹಾಕೋದೆಲ್ಲ ಸೇಮೇ ಇರುತ್ತೆ. ಬಟ್ ಆರ್ಚ್ ಕೊನೆ ಎಂಡಿಂಗಲ್ಲಿ ಲಾಕ್ ಮಾಡೋದು 2 ಥರ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಇವಾಗ 7ನೇ ಬೀಡನ್ನ ಹಾಕೋತಾ ಇದ್ದೀನಿ. ಇವಾಗ ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಫಸ್ಟು ಬೀಡನ್ನ ಕೆಳಗಡೆಗೆ ಲಾಕ್ ಮಾಡ್ಕೋಬೇಕು 3 ಚೈನ್ನ. ಇವಾಗ ನೆಕ್ಸ್ಟ್ ಬೀಡನ್ನ ಕೆಳಗಡೆಗೆ ಲಾಕನ್ನು ಮಾಡಿಕೊಂಡು 3 ಚೈನ್ ಹಾಕಿ ನಾವೇನು ಲಾಕ್ ಮಾಡಿದ್ವಿ ಅಲ್ವ, ಅದೇ ಲಾಕಿಗೆ 3 ಚೈನ್ನ ಲಾಕ್ ಮಾಡೋದು. ಲಾಕ್ ಆದಮೇಲೆ ನೆಕ್ಸ್ಟ್ ಬೀಡನ್ನ ಕೆಳಗಡೆ ಲಾಕ್, ಮತ್ತು 3 ಚೈನ್, ಅದೇ ಲಾಕಿಗೆ ಲಾಕ್. ಇದೇ ಥರ ಫುಲ್ ಆರ್ಚ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇನ್ ಕೇಸ್ ನಿಮಗೆ ಇದು ಅರ್ಥ ಆಗಿಲ್ಲ ಅಂತಂದರೆ ಫಸ್ಟ್ ಆರ್ಚ್ನ ಇನ್ನೊಂದು ಸತಿ ಕರೆಕ್ಟಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಡಿಸೈನು ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಕೊನೆಯದಾಗಿ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ, ಸೊ ಇಲ್ಲಿ ಸ್ವಲ್ಪ ಸ್ಲೋ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ಗೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ ನೆಕ್ಸ್ಟ್ ಬೀಡನ್ನ ಕೆಳಗಡೆಗೆ ನೀಡಲ್ ಹಾಕಿ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇವಾಗ 3 ಚೈನ್ ಹಾಕ್ಕೊಂಡು ನಾವೇನು ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಲಾಕ್ಗೆ ಲಾಕನ್ನು ಮಾಡ್ಕೊಳ್ಳೋ ಅಂಥದ್ದು. ಇವಾಗ ನೋಡಿ ಇಲ್ಲಿ ಬೀಡನ್ನ ಕೆಳಗಡೆನೇ ನಾನು ನೀಡಲ್ನ ಹಾಕ್ಕೊತೀನಿ. ಸೊ ಇಲ್ಲಿಗೆ ಲಾಕ್ ಮಾಡಿದ್ದೆ ಅಲ್ವಾ ಫಸ್ಟು, ಇವಾಗ ಬೀಡನ್ನ ಕೆಳಗಡೆನೇ ಲಾಕನ್ನು ಮಾಡಿಕೊಂಡು ವರ್ಕನ್ನು ಮಾಡ್ಕೊಳ್ಳೋ ಅಂಥದ್ದು. ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೋ ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡಿ ಲಾಕನ್ನು ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಕೊನೆಯದು ಮಾತ್ರ ಬೀಡನ್ನ ಕೆಳಗಡೆನೇ ಒಂದು ಸತಿ ಲಾಕ್ ಮಾಡಿ ಆಮೇಲೆ 3 ಚೈನ್ ಹಾಕಿ ಲಾಕ್ ಮಾಡೋದು. ನೋಡಿ ಇಲ್ಲಿ 2 ಸ್ಲ್ಯಾಂಟಿಂಗ್ ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ 2 ಈಕ್ವಲ್ ಆಗಿ ಒಂದೇ ರೀತಿ ಕಾಣಿಸ್ತಾ ಇದೆ. ನೋಡಿ ನೋಡ್ತಾ ಇರ್ಬೋದು ನೀವಿಲ್ಲಿ 2 ಆರ್ಚ್ ಮಧ್ಯೆಯಲ್ಲಿ 4 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಕುಚ್ಚು ಕಟ್ಟೋದು. ಸೊ 2 ಚೈನ್ನ ಹಾಕಿರೋದ್ರಿಂದ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ ನಮಗೆ. ಸೊ ಹಾಗಾಗಿ 2 ಚೈನ್ ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 150 ಎಳೆ ದಾರ ತೊಗೊಂಡು ಡಬಲ್ ಮಾಡಿ ಕುಚ್ಚು ಕಟ್ಟಿರೋದು. ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 850ಇಂದ 950ವರೆಗೂ ಚಾರ್ಜ್ ಮಾಡ್ಬೋದು. ಕೆಲವೊಬ್ಬರು ತುಂಬ ಕಡಿಮೆ ತಗೋತಾರೆ, ಪ್ಲೇಸಸ್ ಡಿಪೆಂಡ್ಸ್ ಅದು. ಸೊ ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ಎಲ್ಲಿ ಪರ್ಚೇಸ್ ಮಾಡ್ತೀನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು
ಒಂದು ಸತಿ ನೀವು ಚೆಕ್ ಮಾಡಿ. ಹಾಗೆಯೇ ಯಾರಿಗಾರು ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕೂಡ ಇರುತ್ತೆ ಕ್ಲಾಸಸ್ಸು, ಆಫ್ಲೈನ್ ಕ್ಲಾಸಸ್ ಎರಡು ಕೂಡ ಇರುತ್ತೆ. ನಿಮ್ಮ ಯಾವ್ದು ಬೇಕೋ ಆ ಕ್ಲಾಸ್ನ ಚೂಸ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು. ಫ್ರೆಂಡ್ಸ್, ಈ ಒಂದು ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.